ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವು ಮನೆಗಳಲ್ಲಿ ನಾಯಿ ಅಥವಾ ಬೆಕ್ಕನ್ನ ಸಾಕು ಪ್ರಾಣಿಯಾಗಿ ಸಾಕೋದನ್ನ ನೋಡಿರ್ತೀರಾ. ಆದ್ರೆ ಈ ಪ್ರಪಂಚದಲ್ಲಿ ಕೆಲವೊಬ್ರು ಜನರು ತಮ್ಮ ಮನೆಗಳಲ್ಲಿ ಕ್ರೂರವಾದ ಮೃಗಗಳನ್ನ ಸಾಕೊಂಡಿದ್ದಾರೆ. ಅವುಗಳಲ್ಲಿ ಹೆಬ್ಬಾವು, ಚಿರತೆ, ಮೊಸಳೆ, ಹೈನಾದಂತಹ ಹಲವಾರು ಡೇಂಜರಸ್ ಅನಿಮಲ್ಸ್ ನ ಸಾಕುತ್ತಿದ್ದಾರೆ. ಇವನ್ನ ಸಾಕೋದನ್ನ ಪಕ್ಕಕ್ಕಿಟ್ರೆ ಈ ಮೃಗಗಳನ್ನ ಸಾಕಿದ ಮೇಲೆ ಕೆಲವೊಂದು ಕುಟುಂಬಗಳು ಭಾರಿ ನಷ್ಟವನ್ನೇ ಅನುಭವಿಸ್ತವೆ. ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ನಿಮ್ಮ ಮನೆಯಲ್ಲಿ ಯಾವ ಪ್ರಾಣಿಯನ್ನ ಸಾಕಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಪೈಥಾನ್. ಯಾರಾದ್ರೂ ಮನೆಯಲ್ಲಿ ಹೆಬ್ಬಾವನ್ನ ಸಾಕೊಳ್ಳಲು ಬಯಸ್ತಾರಾ? ಆದ್ರೆ ಕೊಲಂಬಿಯಾದಲ್ಲಿರೋ ಈ ಕುಟುಂಬಕ್ಕೆ ತಮ್ಮ ಮನೆ ಹಿಂದೆ ಇರೋ ಗದ್ದೆಯಲ್ಲಿ ಒಂದು ಪೈಥಾನ್ ಮರಿ ಸಿಗುತ್ತೆ. ಆಗ ಈ ಕುಟುಂಬದವರು ಆ ಪೈಥಾನ್ನ ತನ್ನ ಪಾಡಿಗೆ ತನ್ನನ್ನ ಬಿಡದೆ ಅಥವಾ ಕಾಡಿಗೆ ತೆಗೆದುಕೊಂಡು ಹೋಗಿ ಬಿಡದೆ ಅದನ್ನ ತಮ್ಮ ಮನೆಗೆ ತೆಗೆದುಕೊಂಡು ಬಂದು ಸಾಕಿಕೊಳ್ತಾರೆ. 2 ವರ್ಷಗಳು ಕಳೆದ್ಮೇಲೆ ಈ ಹಾವು 90 kgಯಷ್ಟು ತೂಕ, 15 ಅಡಿಯಷ್ಟು ಉದ್ದ ಬೆಳೆದಿರುತ್ತೆ. ಈ ಹಾವನ್ನ ತಂದಾಗ ಇದು ಚಿಕ್ಕ ಮರಿಯಾಗಿರುತ್ತೆ. ಆಗಿಂದ ಹಾವನ್ನ ಸಾಕಿಕೊಳ್ತಾರೆ. ಈ ಕುಟುಂಬದ ಪುಟ್ಟ ಬಾಲಕ ಈ ಹಾವಿನ ಮೇಲೆ ಬೀಳ್ತಾನೆ, ಅದರ ಜೊತೆಗೆ ಆಟವಾಡ್ತಾನೆ, ಅದರ ಜೊತೆಗೇನೆ ಹೊರಗಡೆ ಹೋಗ್ತಾನೆ. ಆದ್ರೂ ಈ ಪೈಥಾನ್ ಬಾಲಕನಿಗೆ ಏನೂ ಮಾಡೋದಿಲ್ಲ. ಈ ಹಾವು ಅಂದುಕೊಂಡ್ರೆ ಬಾಲಕನನ್ನ ಸುಲಭವಾಗಿ ನುಂಗಿ ಬಿಡುತ್ತೆ. ಇಂಥ ಡೇಂಜರಸ್ ಹಾವಿನ ಹತ್ರ ಪುಟ್ಟ ಬಾಲಕನನ್ನ ಬಿಡಲು ಯಾರೂ ಬಯಸೋದಿಲ್ಲ. ಆದ್ರೆ ಈ ಮನೆಯವರು ಆ ಬಾಲಕನನ್ನ ಹಾವಿನ ಜೊತೆ ಆಟವಾಡಲು ಬಿಡ್ತಾರೆ. ಈ ಪೈಥಾನ್ ಹಾವು ಎಷ್ಟು ಡೇಂಜರಸ್ ಅನ್ನೋದನ್ನ ನಿಮ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಈ ಹಾವು ಯಾವುದಾದ್ರೂ ಜೀವಿಯನ್ನ ಬೇಟೆಯಾಡಬೇಕು ಅಂದ್ರೆ ಮೊದಲನೇದಾಗಿ ಅದನ್ನ ಪೂರ್ತಿಯಾಗಿ ಸುತ್ತಕೊಂಡು ಮೂಳೆಗಳನ್ನ ಮುರಿದು ಉಸಿರುಗಟ್ಟಿಸುತ್ತೆ. ಆಮೇಲೆ ಬದುಕಿರುವಾಗಲೇ ನುಂಗಿ ಬಿಡುತ್ತೆ. ಸೊ ಇಷ್ಟು ಡೇಂಜರಸ್ ಆದ ಹಾವನ್ನ ಈ ಕುಟುಂಬದವರು ಮನೆಯಲ್ಲೇ ಸಾಕೊಂಡು ಸಾವಿನ ಜೊತೆ ಸರಸವಾಡ್ತಿದ್ದಾರೆ. ಕ್ರೊಕೊಡೈಲ್. ಮೇರಿ ಥ್ರೋನ್ ಅನ್ನೋ ಈ ಮಹಿಳೆ ತನ್ನ ಮನೆಯಲ್ಲಿ ಮೊಸಳೆಯನ್ನ ಸಾಕಿಕೊಂಡಿದ್ದಾಳೆ. ಈ ಮೊಸಳೆ ಚಿಕ್ಕದಾಗಿದ್ದಾಗ ನದಿ ದಡದಲ್ಲಿ ಸಿಗುತ್ತೆ. ಅದನ್ನ ಮನೆಗೆ ತಂದು ಸಾಕಲು ಪ್ರಾರಂಭಿಸ್ತಾಳೆ. ಅದನ್ನ ಮನೆಯ ಸದಸ್ಯನಂತೆ ಟ್ರೀಟ್ ಮಾಡ್ತಾಳೆ. ಮೇರಿ ಮೊಸಳೆಗೆ ಪ್ರತಿದಿನ ಟ್ರೈನಿಂಗ್ ಕೊಡ್ತಾಳೆ, ಕೈಯಾರೆ ಆಹಾರ ತಿನ್ನಿಸ್ತಾಳೆ. ಈ ಮೊಸಳೆಗೆ ರ್ಯಾಂಬೋ ಅನ್ನೋ ಹೆಸರನ್ನ ಇಟ್ಟಿದ್ದಾಳೆ. ಈ ಮೊಸಳೆಗೆ 5 ವರ್ಷ ವಯಸ್ಸು ಬರೋದ್ರೊಳಗಡೆ 5 ಅಡಿಯಷ್ಟು ಉದ್ದ ಬೆಳೆದಿರುತ್ತೆ. ಇದರಿಂದ ಅಮೆರಿಕದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಮೇರಿ ಸುರಕ್ಷತೆಗಾಗಿ ಮೊಸಳೆಯನ್ನ ತೆಗೆದುಕೊಂಡು ಹೋಗಲು ಬಂದಿರ್ತಾರೆ. ಯಾಕಂದ್ರೆ ಈ ಮೊಸಳೆ ದೊಡ್ಡದಾಗಿರೋದ್ರಿಂದ ಯಾರ ಮೇಲಾದ್ರೂ ಕೂಡ ಯಾವ ಕ್ಷಣದಲ್ಲಾದ್ರೂ ಕೂಡ ದಾಳಿ ಮಾಡೋ ಸಾಧ್ಯತೆ ಇರುತ್ತೆ. ಆದ್ರೆ ಮೇರಿ ಬಂದ ಆಫೀಸರ್ಸ್ಗೆ ಈ ರೀತಿ ಹೇಳ್ತಾಳೆ, ನಾನು ಸತ್ತರೂ ಪರವಾಗಿಲ್ಲ, ಆದ್ರೆ ಈ ಮೊಸಳೆಯನ್ನ ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾಳೆ. ಇದಕ್ಕೋಸ್ಕರ ಕೋರ್ಟ್ಗೆ ಹೋಗಿ ಲೀಗಲ್ ಆಗಿ ಫೈಟ್ ಮಾಡ್ತಾಳೆ. ಕೆಲ ದಿನಗಳಾದ್ಮೇಲೆ ಮೇರಿ ಈ ಕೇಸ್ನ ಗೆಲ್ತಾಳೆ. ಇದರಿಂದ ಮೇರಿಗೆ ತನ್ನ ಮನೆಯಲ್ಲಿ ಮೊಸಳೆಯನ್ನ ಸಾಕಿಕೊಳ್ಳುವ ಅನುಮತಿ ಸಿಗುತ್ತೆ. ಆದ್ರೆ ಒಂದ್ ವೇಳೆ ಈಗ ಆ ಮೊಸಳೆಯಿಂದ ಮೇರಿಗೇನಾದ್ರೂ ಅನಾಹುತ ನಡೆದ್ರೆ ಅದಕ್ಕೆ ಪೂರ್ತಿ ಹೊಣೆ ಮೇರಿನೇ ಆಗ್ತಾಳೆ. ಪಿಟ್ಬುಲ್ ಡಾಗ್. ನೀವಿಲ್ಲಿ ನೋಡ್ತಿರೋ ಯುವತಿ ಅಮೆರಿಕದಲ್ಲಿ ನಿವಾಸಿಸ್ತಾಳೆ. 22 ವರ್ಷದ ಈ ಯುವತಿ ಒಂದು ಮಾಡೆಲ್ ಆಗಿದ್ದಾಳೆ. ಆದ್ರೆ ತಾನು ಸಾಕಿಕೊಂಡಿದ್ದ ನಾಯಿಯಿಂದ ನಡೆಯಬಾರದ ಘಟನೆಯೇ ನಡೆದು ಹೋಗುತ್ತೆ. ಈ ಯುವತಿಗೆ ನಾಯಿಗಳೆಂದ್ರೆ ತುಂಬಾ ಇಷ್ಟ. ಆದ್ರೆ ಒಂದಿನ ತನ್ನ ಮನೆಗೆ ಒಂದು ಹೊಸ ಪಿಟ್ಬುಲ್ ಡಾಗ್ ನ ದತ್ತತ್ತು ಪಡೆದುಕೊಳ್ತಾಳೆ. ಆ ನಾಯಿಗೆ ಯುವತಿ ಯಾವುದೇ ಟ್ರೈನಿಂಗ್ ನ ಕೊಟ್ಟಿರೋದಿಲ್ಲ. ಆದ್ರೆ ಈ ಯುವತಿ ಅದ್ರ ಬಗ್ಗೆ ಯೋಚನೆ ಮಾಡದೆ ಆ ಪಿಟ್ಬುಲ್ ಡಾಗ್ಗೆ ಕಿಸ್ ಮಾಡ್ತಾಳೆ. ಇದರಿಂದ ಆ ನಾಯಿ ತಕ್ಷಣವೇ ಯುವತಿಯ ತುಟಿಗಳನ್ನ ಕಡಿದು ಬಿಡುತ್ತೆ, ಕೈಗಳ ಮೇಲೂ ದಾಳಿ ಮಾಡುತ್ತೆ. ದಾಳಿಯ ನಂತರ ಯುವತಿಯ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ನೀವಿಲ್ಲಿ ನೋಡಬಹುದು. ಒಂದು ಪ್ರಾಣಿ ಕ್ರೂರವಾಗಿ ಬದಲಾದ್ರೆ ಒಬ್ಬ ಮನುಷ್ಯನ ಜೀವನವನ್ನ ಯಾವ ರೀತಿ ಬದಲಾಯಿಸುತ್ತೆ ಅನ್ನೋದನ್ನ ಈ ಘಟನೆಯಿಂದ ತಿಳಿಯಬಹುದು. ಘಟನೆ ನಂತರ ಯುವತಿ ತುಟಿಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ತಾಳೆ. ಸರ್ಜರಿ ನಂತರ ತುಟಿಗಳು ಸ್ವಲ್ಪ ಮಟ್ಟಿಗೆ ಸೆಟ್ ಆಗ್ತವೆ. ಆದ್ರೆ ಪೂರ್ತಿಯಾಗಿ ಸೆಟ್ ಆಗಲು ಇನ್ನೂ ತುಂಬಾ ಸಮಯ ಹಿಡಿಯುತ್ತೆ. ಪೆಟ್ ಹೈನಾ. ಒಂದು ಹೈನಾನ ಮನೆಯಲ್ಲಿ ಸಾಕೊಳ್ಳೋದು ಅಸಾಧ್ಯ. ಯಾಕಂದ್ರೆ ಇದು ವಿಶ್ವದ ಡೇಂಜರಸ್ ಅನಿಮಲ್ಸ್ ಅಲ್ಲಿ ಒಂದಾಗಿದೆ. ಇಂತಹ ಡೇಂಜರಸ್ ಅನಿಮಲ್ ನ ಮನೆಯಲ್ಲಿ ಸಾಕಿಕೊಳ್ಳೋದು ಅಂದ್ರೆ ಮೃತ್ಯುವನ್ನ ಮನೆಯಲ್ಲಿ ಇಟ್ಕೊಂಡಂತಾಗುತ್ತೆ. ಆದ್ರೆ ಈ ವಿಶ್ವದಲ್ಲಿ ಕೆಲವರು ಎಂಥ ವ್ಯಕ್ತಿಗಳಿದ್ದಾರೆ ಅಂದ್ರೆ
ಇಂಪಾಸಿಬಲ್ ವಿಷಯವನ್ನ ಕೂಡ ಪಾಸಿಬಲ್ ಮಾಡಿಬಿಡ್ತಾರೆ. ಆಫ್ರಿಕಾದಲ್ಲಿರೋ ಬ್ರೈನ್ ಜಾಕ್ ಎಂಬ ಈ ವ್ಯಕ್ತಿಗೆ ಕಾಡಲ್ಲಿ ತಪ್ಪಿ ಹೋದ ಒಂದು ಹೈನಾ ಮರಿ ಸಿಗುತ್ತೆ. ಇದರಿಂದ ಅದು ಚಿಕ್ಕದಾಗಿರುವಾಗಲೇ ಅದನ್ನ ಸಾಕಲು ಪ್ರಾರಂಭಿಸ್ತಾನೆ. ಅದಕ್ಕೆ ಆಹಾರ ತಿನ್ನಿಸ್ತಾನೆ. ಇದರಿಂದ ಇಬ್ಬರ ನಡುವೆ ಒಳ್ಳೆ ಸ್ನೇಹ ಏರ್ಪಡುತ್ತೆ. ಸಾಮಾನ್ಯವಾಗಿ ಹೈನಾಗಳು ದೊಡ್ಡದಾಗ್ತಾ ಹೋದಂತೆಲ್ಲ ಡೇಂಜರಸ್ ಆಗಿ ಬದಲಾಗ್ತವೆ. ಆದ್ರೂ ಹೈನಾಗೆ ಮತ್ತೆ ಬ್ರೈನ್ಗೆ ಒಳ್ಳೆ ಕನೆಕ್ಷನ್ ಇರುತ್ತೆ. ಆದ್ರೆ ಬ್ರೈನ್ಗೆ ಈ ಹೈನಾವನ್ನ ಹೆಚ್ಚು ದಿನಗಳವರೆಗೂ ಕೇಜಲ್ಲಿ ಇಡೋದಕ್ಕಾಗೋದಿಲ್ಲ. ಕೆಲ ವರ್ಷಗಳಾದ್ಮೇಲೆ ಆತನ ಸುರಕ್ಷತೆಗಾಗಿ ಅದನ್ನ ಕಾಡಿಗೆ ಬಿಡಬೇಕಾಗುತ್ತೆ. ಕಾಡಲ್ಲಿ ಈ ಹೈನಾಗಳು ತುಂಬಾ ಕ್ರೂರವಾಗಿ ಬೇಟೆಯಾಡ್ತವೆ. ಯಾಕಂದ್ರೆ ಈ ಹೈನಾಗಳು ಒಂಟಿಯಾಗಿ ಬೇಟೆಯಾಡೋದಿಲ್ಲ. ಯಾವಾಗ್ಲೂ ಇವು ತಮ್ಮ ಗುಂಪೊಂದಿಗೆ ದಾಳಿ ಮಾಡ್ತವೆ. ಇವು ಒಗ್ಗಟ್ಟಾಗಿ ಸೇರಿ ದಾಳಿ ಮಾಡಿದ್ರೆ ಒಂದು ಸಿಂಹವನ್ನ ಕೂಡ ಸುಲಭವಾಗಿ ಸೋಲಿಸಿ ಬಿಡ್ತವೆ. ಕೋಜೆಕ್ ಇಂಡೋನೇಷಿಯಾದಲ್ಲಿನ ಒಂದು ಕುಟುಂಬ ಈ ಕೋಜೆಕ್ ಅನ್ನೋ ಜಾತಿಯ ಮೊಸಳೆಯನ್ನ ತಮ್ಮ ಮನೆಯಲ್ಲಿ ಸಾಕಿಕೊಂಡಿದ್ದಾರೆ. ಮೊಸಳೆಗಳು ಎಷ್ಟು ಡೇಂಜರಸ್ ಅನ್ನೋ ವಿಷಯ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಈ ಕುಟುಂಬದವರು ಸಾಕಿಕೊಂಡಿರೋ ಈ ಕೋಜೆಕ್ ಈಗಿನವರೆಗೂ ಯಾರಿಗೂ ಯಾವುದೇ ರೀತಿಯ ದಾಳಿ ಉಂಟು ಮಾಡಿಲ್ಲ. ಇವರು ಈ ಮೊಸಳೆಗಾಗಿ ತಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಪೂಲ್ ನ ಕಟ್ಟಿಸಿಕೊಂಡಿದ್ದಾರೆ. ಅದರಲ್ಲಿ ಈ ಮೊಸಳೆ ಅಲ್ಲೇ ಮಲಗುತ್ತೆ. ಇದಕ್ಕೆ ತಿನ್ನಲು ಆಹಾರ ತಂದಾಗ ಆ ನೀರಿಂದ ಹೊರಗಡೆ ಬಂದು ಆ ಆಹಾರವನ್ನ ತಿನ್ನುತ್ತೆ. ಚೀತಾ ಸೌತ್ ಆಫ್ರಿಕಾದಲ್ಲಿ ಕಾಡು ಮೃಗಗಳನ್ನ ಮನೆಗಳಲ್ಲಿ ಸಾಕಿಕೊಳ್ಳಬಹುದು. ಹಾಗಂತ ಚಿರತೆಗಳ ಹತ್ರ ಚಿಕ್ಕ ಮಕ್ಕಳನ್ನ ಒಂಟಿಯಾಗಿ ಬಿಡಲು ಯಾರು ಬಯಸೋದಿಲ್ಲ. ಆದ್ರೆ ಸೌತ್ ಆಫ್ರಿಕಾದಲ್ಲಿನ ಈ ಕುಟುಂಬದವರು ಈ ಚಿರತೆಗಳೊಂದಿಗೆ ಜೀವಿಸುತ್ತಿದ್ದಾರೆ. ಅವರ ಮಕ್ಕಳು ಚಿರತೆಗಳೊಂದಿಗೆ ಆಟವಾಡ್ತಾರೆ. ಈ ಕುಟುಂಬದವರಿಗೆ ಈ ಚಿರತೆಗಳು ಮಕ್ಕಳಿಗೆ ಏನೂ ಮಾಡೋದಿಲ್ಲ ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ಈ ಚಿರತೆಗಳು ಚಿಕ್ಕದಾಗಿದ್ದಾಗಿನಿಂದ ಇವುಗಳಿಗೆ ಅವರು ಟ್ರೈನಿಂಗ್ ಕೊಟ್ಟಿರ್ತಾರೆ. ಈ ಫ್ಯಾಮಿಲಿಯವರು ಎಲ್ಲಿಗೆ ಹೋದ್ರೂ ಕೂಡ ಇವೆರಡು ಚಿರತೆಗಳನ್ನ ತಮ್ಮೊಡನೆ ಕರೆದುಕೊಂಡು ಹೋಗ್ತಾರೆ. ವ್ಯಾರ್ಥೋಗ್ ಅಂದ್ರೆ ಒಂದು ಕಾಡಂದಿ. ಕಾಡಂದಿಯನ್ನ ಸಾಕೋದು ತುಂಬಾನೇ ಕಷ್ಟ. ಆದ್ರೆ ಬೋಲಾಸ್ ಅನ್ನೋ ಈ ವ್ಯಕ್ತಿ ವ್ಯಾರ್ಥೋಗ್ನ ಒಂದು ನಾಯಿಯನ್ನ ಸಾಕಿದಂತೆ ಸಾಕ್ತಿದ್ದಾನೆ. ಈತನಿಗೆ ಈ ವ್ಯಾರ್ಥೋಗ್ ಕಾಡಲ್ಲಿ ಮರಿಯಾಗಿದ್ದಾಗ ಸಿಗುತ್ತೆ. ಆಗಿಂದ ಇದನ್ನ ಮನೆಗೆ ತಂದು ಸಾಕಲು ಪ್ರಾರಂಭಿಸ್ತಾನೆ. ಬೋಲಾಸ್ ಮನೆಯಲ್ಲಿ ಇದೇ ರೀತಿ ಅನೇಕ ವಿಧವಾದ ಪ್ರಾಣಿಗಳನ್ನ ಸಾಕಿಕೊಂಡಿದ್ದಾನೆ. ಈ ವಾರ್ಥೋಗ್ ಅವುಗಳೊಂದಿಗೆ ಚೆನ್ನಾಗಿ ಬೆರೆತು ಹೋಗಿದೆ. ಅವುಗಳ ಜೊತೆ ಆಟವಾಡುತ್ತೆ. ಬೋಲಾಸ್ 2021ರಲ್ಲಿ ವ್ಯಾರ್ಥೋಗ್ನ ಅರಣ್ಯದಿಂದ ರೆಸ್ಕ್ಯೂ ಮಾಡಿ ತಂದಿರ್ತಾನೆ. ಈಗ ಇದಕ್ಕೆ 3 ವರ್ಷ ವಯಸ್ಸಾಗಿದೆ. ಗಿಲ್ಬರ್ಟ್ ದಿ ಬ್ಯಾಡ್ಜರ್. ಈ ಬ್ಯಾಡ್ಜರ್ಗಳು ಕೂಡ ತುಂಬಾ ಡೇಂಜರಸ್. ಆದ್ರೆ ಇಷ್ಟು ಡೇಂಜರಸ್ ಆದ ಬ್ಯಾಡ್ಜರ್ನ ಮನೆಯಲ್ಲಿ ಸಾಕಲು ಯಾರು ಬಯಸ್ತಾರೆ ಹೇಳಿ? ಆದ್ರೆ ಮಾರ್ಕ್ ಅಂಡ್ ಮೆಲೋಡಿ ಅನ್ನೋ ಇಬ್ರು ದಂಪತಿಗಳು ಇದನ್ನ ಮನೆಯಲ್ಲಿ ಸಾಕಿಕೊಂಡಿದ್ದಾರೆ. ಮಾರ್ಕ್ಗೆ ಈ ಬ್ಯಾಡ್ಜರ್ಗಳು ಎಷ್ಟು ಡೇಂಜರಸ್ ಆಗಿರ್ತವೆ ಅನ್ನೋ ವಿಷಯ ಗೊತ್ತಿರದೇ ಇದ್ದಿದ್ರಿಂದ ಮಾರ್ಕ್ ತನ್ನ ಹೆಂಡತಿಗೆ ಬರ್ತ್ಡೇ ಗಿಫ್ಟ್ ಆಗಿ ಈ ಬ್ಯಾಡ್ಜರ್ನ ಕೊಡ್ತಾನೆ. ಆಗಿಂದ ಇವರು ಬ್ಯಾಡ್ಜರ್ನ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ನೋಡಿಕೊಳ್ಳಲು ಪ್ರಾರಂಭಿಸ್ತಾರೆ. ಫ್ರೆಂಡ್ಸ್, ಈಗಿನವರೆಗೂ ನೀವು ನೋಡಿದ ಪ್ರಾಣಿಗಳಲ್ಲಿ ನಿಮಗೆ ಯಾವುದಾದ್ರೂ ಪ್ರಾಣಿಯನ್ನ ಸಾಕೋ ಚಾನ್ಸ್ ಸಿಕ್ಕರೆ ನೀವು ಯಾವ ಪ್ರಾಣಿಯನ್ನ ಸಾಕ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.